ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿಯರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕೇಂದ್ರ ಯಂತ್ರ ಇಂಡಿಯಾ ಲಿಮಿಟೆಡ್ನಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ. 2024ರ 10ನೇ ಮತ್ತು 5ನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಅರ್ಜಿ ಆಹ್ವಾನಿಸಲಾಗಿದ್ದು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ. ಒಟ್ಟು ಹುದ್ದೆಗಳು ನೋಡೋದಾದರೆ 3883 ಇಲ್ಲಿ ಹುದ್ದೆಗಳು ಇರ್ತಕ್ಕಂಥದ್ದು. ಇದೇ ರೀತಿ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಪ್ರತಿನಿತ್ಯ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಯಂತ್ರ ಇಂಡಿಯಾ ಲಿಮಿಟೆಡ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಅರ್ಜಿ ಆಹ್ವಾನಿಸಿದ್ದು, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ, ಹುದ್ದೆಗಳ ವಿವರವನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಉದ್ಯೋಗ ವಿವರವನ್ನು ನೋಡೋದಾದರೆ ಯಾವ ಇಲಾಖೆಯಪ್ಪ ಅಂದರೆ ಯಂತ್ರ ಇಂಡಿಯಾ ಲಿಮಿಟೆಡಲ್ಲಿ ಇಲಾಖೆಯಿಂದ ಒಂದು ಹೊಸ ಅಧಿಸೂಚನೆ ಪ್ರಕಟವಾಗಿದ್ದು, ಹುದ್ದೆ ಹೆಸರು ಯಾವಪ್ಪ ಅಂತಂದರೆ 1 ವರ್ಷದ ಅಪ್ರೆಂಟಿಸ್ ಟ್ರೈನಿಗೆ ಇಲ್ಲಿ ಕನ್ಫರ್ಮನ್ನು ಮಾಡಿದ್ದಾರೆ. ಎಷ್ಟು ಹುದ್ದೆಗಳಪ್ಪ ಅಂದರೆ 3883 ಹುದ್ದೆಗಳು ಇರ್ತಕ್ಕಂಥದ್ದು. ಅರ್ಜಿ ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಇದು ಭಾರತಾದ್ಯಂತ ಇರಲಿದ್ದು, ಅದೇ ರೀತಿ ಹುದ್ದೆಗಳ ಒಂದು ವಿವರವನ್ನು ನೋಡೋದಾದರೆ IT ಅಲ್ಲದ ಹುದ್ದೆಗಳು ಅಂದರೆ ನೀವು 1385 ಅಂದರೆ ಇದು 1300 ಅಂದರೆ ಇದು ನಾನ್ IT ಅಂದರೆ ನೀವು IT ಅಂದರೆ 10th ಮೇಲೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. IT ಹುದ್ದೆಗಳು ಅಂದರೆ ನೀವು ಮತ್ತು 10th ಪ್ಲಸ್ IT ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ 1 ವರ್ಷದ ಅಪ್ರೆಂಟಿಸಿಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ 2498 ಹುದ್ದೆಗಳಿರ್ತಕ್ಕಂಥದ್ದು. ಟೋಟಲ್ ಆಗಿ ಇಲ್ಲಿ 3883 ಹುದ್ದೆಗಳಿರ್ತಕ್ಕಂಥದ್ದು. IT ಅಲ್ಲದ ಹುದ್ದೆಗಳಿಗೆ 1385, IT ಇರ್ತಕ್ಕಂಥ ಅಭ್ಯರ್ಥಿ ಹುದ್ದೆಗಳಿಗೆ 2498 ಹುದ್ದೆಗಳಾಗಿರ್ತದೆ. ವಿದ್ಯಾರ್ಹತೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ವಿದ್ಯಾರ್ಥಿ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಿಗೆ ಏನು ವಿದ್ಯಾರ್ಹತೆಯನ್ನು ಬೇಕಾಗಿಲ್ಲ. ನೀವು ಇಲ್ಲಿ 10ನೇ ತರಗತಿ ಮತ್ತು IT ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ನೀವು 10ನೇ ತರಗತಿ ಆಗಿದ್ದರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇಲ್ಲ ನೀವು 10ನೇ ತರಗತಿ ಮತ್ತು ಅಂದರೆ SLC ಪ್ಲಸ್ IT ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೀವು ಅಪ್ಲಿಕೇಶನ್ ಹಾಕಬಹುದು. IT ಅಪ್ಪ ಅಂತ ಹೇಳಿದ್ರೆ ನೀವು ITದಲ್ಲಿ ಟರ್ನರು, ಫಿಟ್ಟರು, ಮಷಿನಿಸ್ಟು, ವೆಲ್ಡರು, ಓಕೆ, ಎಲೆಕ್ಟ್ರಿಷಿಯನು ಮತ್ತು ಮೆಕ್ಯಾನಿಕಲ್ ಸಂಬಂಧಪಟ್ಟ ಯಾವುದೇ ನೀವು ಟ್ರೇಡ್ ಮಾಡಿದ್ರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ IT ಅಲ್ಲಿ ಇರ್ತಕ್ಕಂಥ ಟ್ರೇಡ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ನ ಹೊಂದಿರ್ತಾರೆ. ಅದೇ ರೀತಿ ವಯೋಮಿತಿ ಬಗ್ಗೆ ನೋಡೋದಾದರೆ ಮಿನಿಮಮ್ ಇಲ್ಲಿ 14 ವರ್ಷ ಇರಬೇಕು, ಮ್ಯಾಕ್ಸಿಮಮ್ ಇಲ್ಲಿ 18 ವರ್ಷ ಇರಬೇಕು. ಓಕೆ, ಇದು 14ರಿಂದ 18 ವರ್ಷ ಯಾವುದಿದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ಹಾಗಾದರೆ ವಯಸ್ಸಡಿಕೆ ಕೂಡ ಇದೆ. ಇಲ್ಲಿ ವಯಸ್ಸಡಿಕೆ ಬಗ್ಗೆ ನೋಡೋದಾದರೆ ಯಂತ್ರ ಇಂಡಿಯಾ ನಿಯಮಗಳ ಪ್ರಕಾರ ಅಂದರೆ ಆ ಏನು ಕಂಪ್ನಿಯ ಒಂದು ನಿಯಮಗಳ ಪ್ರಕಾರ ಅವರಿಗೆ OBC ಮತ್ತು SC/ST ಅಭ್ಯರ್ಥಿಗಳು ಮತ್ತು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ವಯಸ್ಸಡಿಕೆಯನ್ನು ನೀಡಲಾಗಿದೆ ಎಂಬುದನ್ನು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಏನು ಸ್ಟೈಪಂಡ್ ಬಗ್ಗೆ ನೋಡೋದಾದರೆ ಅಂದರೆ ಸ್ಯಾಲ್ರಿ ಏನು ಸ್ಟೈಪಂಡ್ ಏನು ಹೇಳ್ತೀವಿ, ಈ ಸ್ಟೈಪಂಡ್ ಬಗ್ಗೆ ನೋಡೋದಾದರೆ ನಾನ್ IT ಅಂದರೆ ನೀವು ಡೈರೆಕ್ಟಾಗಿ SLC ಮೇಲೆ ಹಾಕ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ಅವರಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥದ್ದು ಒಂದು ಸ್ಟೈಪಂಡ್ ಏನಿದೆ 6000 ರೂಪಾಯಿ ಆಗಿರುತ್ತದೆ. ಮತ್ತು IT ಪಾಸ್ ಆಗಿರ್ತಕ್ಕಂಥ ಏನು ಅಭ್ಯರ್ಥಿಗಳಿರ್ತಾರೆ ಅವರು ಇಲ್ಲಿ ಅಪ್ರೆಂಟಿಸಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ಸಿಗ್ತಕ್ಕಂಥ ಪ್ರತಿ ತಿಂಗಳ ಒಂದು ಸ್ಟೈಪಂಡ್ ಇರುತ್ತೆ. 7000 ರೂಪಾಯಿ ಅವರಿಗೆ ಸ್ಟೈಪಂಡನ್ನು ಸಿಗಲಾಗಿದೆ ಪ್ರತಿ ತಿಂಗಳಂತೆ. ಅರ್ಜಿಯ ಶುಲ್ಕ ಈ ಒಂದು ಅಪ್ಲಿಕೇಶನ್ ಹಾಕಬೇಕಂತ ಹೇಳಿದ್ರೆ ಅರ್ಜಿಯ ಶುಲ್ಕ ಬಗ್ಗೆ ನೋಡೋದಾದರೆ ಸಾಮಾನ್ಯ ಮತ್ತು OBC EWS ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕವಿದ್ದು, SC/ST ಅಭ್ಯರ್ಥಿ, ಅಂಗವಿಕಲ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವಿದೆ. ಆಯ್ಕೆ ವಿಧಾನ ಈ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಪ್ರೊಸೆಸರ್ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ತಾವುಗಳು ಗಮನಿಸಿ. ಇಲ್ಲಿ 10ನೇ ತರಗತಿ, ಓಕೆ, IT ಅಂಕಪಟ್ಟಿಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ ಅಂದರೆ ನಿಮಗೆ ಇದು ಯಾವುದೇ ರೀತಿ ಎಕ್ಸಾಮನ್ನು ಇರೋದಿಲ್ಲ. ನೀವು ತಗೊಂಡಿರ್ತಕ್ಕಂಥದ್ದು ಒಂದು SLC ಮತ್ತು ನೀವು ITದಲ್ಲಿ ತಗೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಡೈರೆಕ್ಟಾಗಿ ಮೆರಿಟ್ ಲಿಸ್ಟನ್ನು ಮಾಡಲಾಗುವುದು. ಆ ಮೆರಿಟ್ ಲಿಸ್ಟ್ ಅಂದರೆ ಯಾರು ಮೆರಿಟ್ ಲಿಸ್ಟಲ್ಲಿ ಯಾರು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಾಗುವುದು. ಆ ಡಾಕ್ಯುಮೆಂಟ್ ಎಲ್ಲ ಯಾರು ಕ್ಲಿಯರೆನ್ಸ್ ಸಿಗುತ್ತೆ ಅಂಥ ಅಭ್ಯರ್ಥಿಗಳನ್ನ ವೈದ್ಯಕೀಯ ಪರೀಕ್ಷೆ, ಈ ಎಲ್ಲ ಒಂದು ಪರೀಕ್ಷೆಯನ್ನು ವೈದ್ಯಕೀಯ ಪರೀಕ್ಷೆ ಆದ ಮೇಲೆ ಓವರಾಲ್ ಮೆರಿಟ್ ಆಧಾರದ ಮೇಲೆ ಡಾಕ್ಯುಮೆಂಟ್ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಯಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಫೈನಲ್ ಆಗಿ 1 ವರ್ಷದ ಅಪ್ರೆಂಟಿಸ್ ಕೋರ್ಸ್ಗೆ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು.
ಪ್ರಮುಖ ದಿನಾಂಕಗಳ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 22 ಅಕ್ಟೋಬರ್ 2024 ಆಲ್ರೆಡಿ ಇದು ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ನವೆಂಬರ್ 2024 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಹಾಗಾದರೆ ಈ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ವಿವರವನ್ನು ಆಲ್ರೆಡಿ ಕೊಟ್ಟಿದ್ದೇನೆ. ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಲಿಂಕ್ ಇದೆ, ಈ ವೆಬ್ಸೈಟ್ ಲಿಂಕು ಕೂಡ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಪ್ರತಿನಿತ್ಯ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.